Good morning. I am Rajeshri Patil, Assistant Professor of Economics, V.V. Sangas, Veerashaiva College, Ballari. Dear students, today I am going to explain the fourth module topic Capital Accumulation. Let me explain what is capital. Capital is the keynote of economic development. In this modern age, the level of economic development is determined by the proportion of capital available. In our ordinary language or in the ordinary sense of the word, capital means money. But in economics, capital has a special meaning. All those man-made goods used in the production process is called capital in economics. For example, machines, materials, building, money, etc. If wealth increases by any object, it becomes capital. So capital means produce means of production. Capital is created by man and is used for production. Let me explain what is capital accumulation means capital formation. The economic development of nation largely depends upon capital formation. Larger capital formation leads to a higher investment and faster development. In a simple words, capital formation means all the reproduced wealth by which more accumulation of wealth is possible directly or indirectly. ವಿದ್ಯಾರ್ಥಿಗಳೇ, ಬಂಡವಾಳ ಸಂಚಯನ ಎಂದರೆ ಆರ್ಥಿಕ ಬೆಳವಣಿಗೆಯ ಪ್ರಮುಖ ನಿರ್ಧಾರಕ ಬಂಡವಾಳ ಸಂಚಯನ. ಎಲ್ಲ ಅರ್ಥಶಾಸ್ತ್ರಜ್ಞರು ಇದನ್ನು ಒತ್ತಿ ಹೇಳುತ್ತಾರೆ. ಬಂಡವಾಳ ಸಂಚಯನ ಎಂದರೆ ಉತ್ಪಾದನಾ ಕಾರ್ಯವನ್ನು ನಿರಂತರವಾಗಿ ನಡೆಸಿಕೊಂಡು ಹೋಗುವುದಕ್ಕೆ ಅಗತ್ಯವಾದ ಹಣಕಾಸನ್ನು ಸೇಖರಿಸುವ ಅಥವಾ ಕೂಡಿಡುವ ಮತ್ತು ಹಣದ ಮೂಲಕ ಯಂತ್ರೋಪಕರಣಗಳನ್ನು ತಯಾರಿಸುವುದು, ಕಾರ್ಖಾನೆಗಳನ್ನು ನಿರ್ಮಿಸುವುದು, ನೀರಾವರಿ ಸೌಲಭ್ಯಗಳನ್ನು ಸೃಷ್ಟಿಸುವುದು, ಸಾರಿಗೆ ಸೌಕರ್ಯಗಳನ್ನು ಕಲ್ಪಿಸುವುದು ಇದೇ ಮೊದಲಾದ ಪ್ರಯತ್ನಗಳಿಗೆ ನಾವು ಬಂಡವಾಳ ಸಂಚಯನ ಎಂದು ಕರೆಯುತ್ತೇವೆ. ರಾಗ್ನರ್ ನಗ್ಸ್ ಅವರು ತಮ್ಮ ಪ್ರಮುಖ ಗ್ರಂಥದಲ್ಲಿ ಈ ರೀತಿ ಹೇಳಿದ್ದಾರೆ: ಸಮಾಜವೊಂದು ತನ್ನಲ್ಲಿ ಪ್ರಸ್ತುತವಾಗಿ ಲಭ್ಯವಿರುವ ಎಲ್ಲ ಚಟುವಟಿಕೆಗಳನ್ನು ಜಾಗರೂಕವಾಗಿ ಅನುಭವದ ಅವಶ್ಯಕತೆಗಳಿಗೆ ಪ್ರಯೋಗಿಸದೆ ಒಂದು ಭಾಗವನ್ನು ಅದರಲ್ಲಿನ ಒಂದು ಭಾಗವನ್ನು ಬಂಡವಾಳ ಸರಕುಗಳ ಹಾಗೂ ಯಂತ್ರೋಪಕರಣಗಳ ತಯಾರಿಕೆ, ಸಾರಿಗೆ ಸೌಲಭ್ಯಗಳ ಮತ್ತು ಕಾರ್ಖಾನೆಗಳ ನಿರ್ಮಾಣಕ್ಕಾಗಿ ಇವುಗಳನ್ನು ಮೀಸಲಾಗಿಡುವುದನ್ನು ಬಂಡವಾಳ ಸಂಚಯನ ಎಂದು ಕರೆಯಲಾಗುತ್ತದೆ. ಇನ್ನು ಬಂಡವಾಳ ಸಂಚಯನದ ಕೆಲವೊಂದು ಹಂತಗಳನ್ನು ನಾವು ನೋಡೋಣ. ಸೊ ದೇರ್ ಆರ್ ಸಮ್ ಸ್ಟೇಜಸ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್. ದ ಸ್ಟೇಜ್ ಆಫ್ ಸೇವಿಂಗ್, ಅದನ್ನು ನಾವು ಉಳಿತಾಯದ ಹಂತ ಅಂತ ಕರಿತೀವಿ. ಆ್ಯಂಡ್ ದ ಸೆಕೆಂಡ್ ಒನ್, ದ ಸ್ಟೇಜ್ ಆಫ್ ಸೇವಿಂಗ್. In the stage of saving, we have two formulas. One, y is equal to c plus s and s is equal to y minus c. ಈ ಉಳಿತಾಯದ ಹಂತದಲ್ಲಿ ಎರಡು ನಾವು ಫಾರ್ಮುಲಾಸನ್ನು ನೋಡ್ತೀವಿ. ಮೊದಲೇದು y is equal to c plus s, ಅಂದರೆ ಇಲ್ಲಿ y ಆದಾಯ, c ಕನ್ಸಂಪ್ಷನ್ ಮತ್ತು s ಸೇವಿಂಗನ್ನು ಪ್ರತಿನಿಧಿಸುತ್ತದೆ. ಅಟ್ ದ ಸೇಮ್ ಟೈಮ್ ಇನ್ ಸೆಕೆಂಡ್ ಫಾರ್ಮುಲಾ s is equal to y minus c. Here s represents savings and y represent income and c represent consumption. And the second stage, mobilization of savings. ಎರಡನೇ ಒಂದು ಹಂತವನ್ನು ನಾವು ಉಳಿತಾಯದ ಸಂಗ್ರಹಣೆಯ ಹಂತ ಅಂತ ಕರಿತೀವಿ. ಇನ್ನೊಂದು ಹಂತ ಹೂಡಿಕೆಯ ಹಂತ. The third stage of saving is that investment. ಸೊ ಮುಂದಿನ
ಒಂದು ವಿಷಯ ಬಂಡವಾಳ ಸಂಚಯನದ ಮೂಲಗಳು. So there are some sources of capital. Let me explain one by one. Domestic sources. So in domestic sources we have 4 or 5 sources. First one, saving drives. ಅದನ್ನು ನಾವು ಉಳಿತಾಯದ ಒಂದು ಮೂಲ ಅಂತ ಕರಿತೀವಿ. ಇನ್ನು ಸೆಕೆಂಡ್ ಒನ್, ಎಸ್ಟಾಬ್ಲಿಷ್ಮೆಂಟ್ ಆಫ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಸಂಘ ಸಂಸ್ಥೆಗಳ, ಹಣಕಾಸಿನ ಸಂಘ ಸಂಸ್ಥೆಗಳ ಒಂದು ಸ್ಥಾಪನೆ. ಇನ್ಕ್ರೀಸ್ ಇನ್ ದ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯದ ಒಂದು ಹೆಚ್ಚಳ. ರಿಡಕ್ಷನ್ ಆಫ್ ಇನ್ಕಮ್ ಇನ್ಇಕ್ವಾಲಿಟೀಸ್, ಆದಾಯದ ಅಸಮಾನತೆಯನ್ನು ಹೋಗಲಾಡಿಸುವುದು. ಮತ್ತು ರಿಡಕ್ಷನ್ ಇನ್ ಕನ್ಸಂಪ್ಷನ್, ಅನುಭೋಗದ ಮಟ್ಟದಲ್ಲಿನ ಒಂದು ಇಳಿಕೆಯನ್ನು ನಾವು ಕೂಡ ಅನ್ಬೋದು. ಇನ್ನು ಬಂಡವಾಳ ಸಂಚಯನದ ಕೆಲವೊಂದು ಮೂಲಗಳು ಇನ್ನೂ ಇದ್ದಾವೆ. ಎರಡನೇದಾಗಿ ಟ್ಯಾಕ್ಸೇಷನ್ ಆ್ಯಂಡ್ ಪಬ್ಲಿಕ್ ಬಾರೋಯಿಂಗ್ ಅಂತ ಕರಿತೀವಿ, ತೆರಿಗೆ ಮತ್ತು ಸಾರ್ವಜನಿಕ ವಿತರಣೆ. ಡೆಫಿಸಿಟ್ ಫಿನಾನ್ಸಿಂಗ್, ಕೊರತೆಯ ಹಣಕಾಸು. ಇನ್ಕಮ್ ಫ್ರಮ್ ಪಬ್ಲಿಕ್ ಎಂಟರ್ಪ್ರೈಸಸ್, ಸಾರ್ವಜನಿಕರಿಂದ ಆದಾಯವನ್ನು ಪಡೆದುಕೊಳ್ಳುವುದು. ಇನ್ಫ್ಲೇಷನ್, ಹಣದುಬ್ಬರ. ಯುಟಿಲೈಸೇಷನ್ ಆಫ್ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್. ಈ ರೀತಿ ಬಂಡವಾಳ ಸಂಚಯನದ ಮೂಲಗಳನ್ನು ನಾವು ಇಲ್ಲಿ ನೋಡ್ಬೋದು. Dear students, let me explain role of technology in economic development. ಆರ್ಥಿಕ ಅಭಿವೃದ್ಧಿಯಲ್ಲಿ ತಂತ್ರಜ್ಞಾನದ ಒಂದು ಪಾತ್ರವನ್ನು ಇಲ್ಲಿ ನಾನು ವಿವರಿಸೋದಕ್ಕೆ ಹೊರಟಿದ್ದೀನಿ. ಮೊದಲನೇದಾಗಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್ ಆ್ಯಂಡ್ ಪ್ರೊಡಕ್ಟಿವಿಟಿ. ಇನ್ನು ಎರಡನೇದಾಗಿ ಉತ್ಪಾದನಾ ಸಾಧ್ಯತೆಯನ್ನು ಹೆಚ್ಚಳ, ಅಂದ್ರೇನು, ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಅಂತ ಕರಿತೀವಿ. ಇನ್ನು ಮೂರನೇದಾಗಿ ಇನ್ಕ್ರೀಸ್ ಇನ್ ದ ಸ್ಕಿಲ್ ಆಫ್ ಲೇಬರ್, ಕಾರ್ಮಿಕರ ಕೌಶಲ್ಯದ ಒಂದು ಹೆಚ್ಚಳ ಮಾಡುವುದು. ಇನ್ನು ಇನ್ನೋವೇಷನ್ಸ್ ಇನ್ ಅ ಟೆಕ್ನಾಲಜಿ, ಅಂದರೆ ತಾಂತ್ರಿಕ ಆವಿಷ್ಕಾರಗಳನ್ನು ಮಾಡೋದು. ಆ್ಯಂಡ್ ಲಾಸ್ಟ್ಲಿ ಫೈನಲಿ ದ ಟೈಪ್ಸ್ ಆಫ್ ಪ್ರೊಡಕ್ಷನ್ ಟೆಕ್ನಿಕ್ಸ್, ಉತ್ಪಾದನಾ ತಂತ್ರದ ವಿಧಗಳು ಅಂತ ಕರಿತೀವಿ. ಸೊ ಉತ್ಪಾದನಾ ತಂತ್ರದ ವಿಧಗಳಲ್ಲಿ 3 ವಿಧಗಳಿವೆ: ಶ್ರಮ ಸಾಂದ್ರ, ಬಂಡವಾಳ ಸಾಂದ್ರ, ಮಧ್ಯಸ್ಥಗಾರ ಒಂದು ಸಾಂದ್ರ. ಸೊ ವಿ ಹ್ಯಾವ್ 3 types of techniques in a production technique: labor intensive technique, capital intensive technique, and intermediate intensive technique. Thank you.